ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಸೊ ಇವತ್ತು ನನ್ನ ಜೊತೆ ಇದೆ ಸಿಂಪಲ್ ಒನ್ ಕಂಪ್ನಿಯ .1 ಎಲೆಕ್ಟ್ರಿಕ್ ಸ್ಕೂಟರ್. ಈ ಒಂದು ಸ್ಕೂಟರ್ ಓನರ್ ಜೊತೆ ಒಂದು ಓನರ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬುಕ್ ಮಾಡಿದ್ರು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ತಿಳಿಸೋಣ ಅಂತ. ಸೊ ಹಾಯ್ ಬ್ರದರ್. ಹಾಯ್ ಸರ್. ಆರಾಮ ಸರ್. ಸೊ ಸಿಂಪಲ್ ಒನ್ ಕಂಪ್ನಿಯ .1 ಎಲೆಕ್ಟ್ರಿಕ್ ಸ್ಕೂಟರ್ನ ಇವರು ರೀಸೆಂಟಾಗಿ ಒಂದು 4-5 ದಿನದಿಂದ ತಗೊಂಡಿದ್ದಾರೆ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಇವ್ರಿಗೆ ಯಾವ ಥರ ಐತಿ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ದಿನ ಆಯಿತು ಗಾಡಿ ತಗೊಂಡು? ಸರ್ ಗಾಡಿ ತಗೊಂಡು 4 ಡೇಸ್ ಆಯಿತು. 4 ಡೇಸ್ ಆಯಿತಾ? ಸೊ ಯಾವಾಗ ಗಾಡಿನ ಬುಕ್ ಮಾಡಿದ್ದು ನೀವು? ಸರ್ 2021 ಆಗಸ್ಟ್ 15th ಬುಕ್ ಮಾಡಿದ್ದು. 2021 ಬುಕ್ ಮಾಡಿದ್ರಾ? ಹೌದೌದು. ಸೊ ಬುಕ್ ಮಾಡಿ ನಿಮಗೆ ಯಾವ ಥರ ಬುಕ್ಕಿಂಗ್ ಅಮೌಂಟ್ ಯಾವ ಥರ ಕಟ್ಸ್ಕೊಂಡ್ರು, ಮತ್ತು ಡೆಲಿವರಿ ಯಾವ ಥರ ಆಯಿತು, ಏನು ಸರ್? ಬುಕ್ಕಿಂಗ್ 1947 ಕೊಟ್ಟು ನಾನು ಪೇ ಮಾಡಿ ತೊಗೊಂಡಿದ್ದು. ಸೊ ಅದಾದಮೇಲೆ ಏನಾಯಿತು, ಲಾಸ್ಟ್ ಡಿಸೆಂಬರಲ್ಲಿ ಜನವರಿಲಿ ಸಿಂಪಲ್ .1 ಬಂದಿದೆ. ಸೊ ಅದನ್ನು ಇದು ಮಾಡಿ ಸಿಂಪಲ್ ಒನ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ನೀವು ತಗೊಂಡಿರೋದು ಬಂದು .1 ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಸಿಂಪಲ್ ಒನ್ ನೀವು ಬುಕ್ ಮಾಡಿದ್ದು. ಓಕೆ. ಸೊ ಸಿಂಪಲ್ ಒನ್ ತಗೋಬೇಕು ಅಂದ್ರೆ ಎಷ್ಟು ದಿನ ಆಗುತ್ತೆ ಅಂತ ಅಂದ್ರೆ? ಅದು ಇನ್ನು 1 ಮಂತ್ 2 ಮಂತ್ ಡಿಲೇ ಆಗುತ್ತೆ ಅಂತ ಹೇಳಿ. 1 ಮಂತ್ ಇನ್ನ ಡಿಲೇ. ಜನವರಿಲೇ ಹೇಳಿದ್ದು, ಬಟ್ ನಾನು ಮಾರ್ಚಲ್ಲಿ ಬಂದ್ರೆ ಫೆಬ್ರವರಿ ಮಾರ್ಚಿಗೆ ಬಂದ್ರು ಅದೇ ಹೇಳ್ತಾ ಇದ್ದಾರೆ. ಓಕೆ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲ್ ಒನ್ ಬದಲು ನೀವು ಸಿಂಪಲ್ .1 ತೊಗೊಂಡ್ರೆ ಬೇರೆ ಕಸ್ಟಮರ್ಸ್ಗೆ 1,40,000 ಆಗುತ್ತೆ. ಸೊ ನಿಮಗೆ ಎಕ್ಸ್-ಶೋರೂಮ್ ಬಂದ್ಬಿಟ್ಟು 99,000 ಆಗುತ್ತೆ ಅಂದ್ರು. ಸೊ ಹಂಗಾಗಿ ನಾನು ಓಕೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಂಡೆ. ಸೊ ಅಂದ್ರೆ 99,000 ಎಕ್ಸ್-ಶೋರೂಮ್ ಅಂತಂದ್ರೆ 99,000 ಸಿಗ್ತಾ? ನೋ ಏನಂತಂದ್ರೆ 99,000 ಫಸ್ಟ್ ಬುಕ್ ಮಾಡಿ ಸಿಂಪಲ್ ಒನ್ ಬುಕ್ ಮಾಡಿರೋ ಕಸ್ಟಮರ್ಸ್ಗೆ, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಅಂತ ಹೇಳಿದ್ದು. ಬಟ್ ನಾನು ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡೋ ಟೈಮಲ್ಲಿ ಅದು ಇಲ್ಲ 1,39,000 ಆಗುತ್ತೆ ಎಕ್ಸ್-ಶೋರೂಮ್ ಅಂತ ಹೇಳಿದ್ರು. ಓಕೆ. ಸೊ ನಿಮ್ದು ಪೇಮೆಂಟ್ ಇನ್ವೆನ್ಸ್ ಏನಾರ ಇದೆಯಾ? ಸರ್ ಇದೆ, ಇನ್ವಾಯ್ಸ್ ಇದೆ. ಓಕೆ. ಸೊ ಏನು ಪ್ರೈಸ್ ಆಯಿತು ಮತ್ತೆ ನಿಮ್ಗೆ ಇವಾಗ ಆನ್ ರೋಡು ನನಗೆ 1,53,000 ಆಯಿತು, ಇನ್ಕ್ಲೂಡಿಂಗ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಓಕೆ. ಸೊ ಇದರಲ್ಲಿ ಸಿಂಪಲ್ ಒಂದು ಎಕ್ಸ್-ಶೋರೂಮ್ ಬಂದ್ಬಿಟ್ಟು 1,39,000 ಇದೆ. ದಿಸ್ ಇಸ್ ಫಾರ್ ಪ್ರೀ ಬುಕ್. 2021 ಬುಕ್ ಮಾಡಿದವ್ರಿಗೂ ಅಷ್ಟೇ ಇದೆ, ಇವಾಗ ನೀವು ಹೊಸ ಕಸ್ಟಮರ್ಗೂ ಅಷ್ಟೇ ಇದೆ. ಸೊ ಯಾರೇ ಬುಕ್ ಮಾಡಿದ್ರು ಇದೇ ಪ್ರೈಸ್ ಕೊಡ್ತಿದ್ದಾರೆ. ಓಕೆ. ಬಟ್ ಅವ್ರು ಹೇಳಿದ್ದು ಸಿಂಪಲ್ ಒನ್ ತಗೊಂಡಿರೋರಿಗೆ ಸಿಂಪಲ್ .1 ಚೇಂಜ್ ಮಾಡ್ತೀವಿ ಅಂತಂದ್ರೆ 99 ಅಂತ ಹೇಳಿದ್ದು ಜನವರಿಗೆ. ಡಿಸ್ಕೌಂಟ್ ಏನು ಕೊಟ್ಟಿಲ್ಲ. ಓಕೆ, ಸಿಂಪಲ್ ಒನ್ನೇ ಕೊಡಿ ನನಗೆ ಆ ಥರ ಇದ್ರೆ ಅಂತ ಹೇಳಿದ್ರೆ ಅವ್ರು ಸಿಂಪಲ್ ಒನ್ ಇನ್ನು 2-3 ಮಂತ್ಸ್ ಆಗುತ್ತೆ ಅಂತಾನೆ ಹೇಳ್ತಾರೆ. ಬಟ್ ಅದು ಜನವರಿಯಿಂದನೂ ಹೇಳ್ತಾರೆ, ಲಾಸ್ಟ್ ಇಯರ್ ಇಂದನೂ ಅದೇ ಹೇಳ್ತಿದ್ದಾರೆ. ಸೊ ಹೋಗ್ಲಿ, ನನಗೆ ಹೈಲಿ ರಿಕ್ವೈರ್ಮೆಂಟ್ ಇದರಿಂದ .1 ಚೇಂಜ್ ಮಾಡ್ಕೊಂಡೆ. ಪ್ರೈಸ್ ಕೂಡ ಜಾಸ್ತಿ ಆಯಿತು. ಬಟ್ ಕಂಪೇರ್ ಮಾಡಿದ್ರೆ ಏತರ್ಗೆಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ 1,50,000 ಆಯ್ತಾ ಅಂದ್ರು ನಿಮಗೆ? ಹೌದೌದು, 53 ಆಯಿತು. 53,000 ಆಯ್ತಾ? ಓಕೆ. ಸೊ ನಿಮಗೆ ಬುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಸರ್? ಬುಕ್ಕಿಂಗ್ ಹಿಂಗೆ ಅಂತಂದರೆ ಫಸ್ಟ್ ಅವರು 22,000 ಏನೋ ಬುಕ್ ಮಾಡಿ ತೊಗೊಂಡ್ರೆ 22,000 ಅಥವಾ 20,000 ಏನಾದರೂ ಪೇ ಮಾಡಿ. ನಿಮಗೆ ಟೋಕನ್ ಫಸ್ಟ್ ಅಮೌಂಟ್ ಬಂದು ಸೊ 22,000 ರೂಪಾಯಿ ಕಟ್ಸ್ಕೊಂಡ್ರಾ? ಹೌದು. ಸೊ ಯಾವಾಗ ಯಾವ ತಿಂಗಳಲ್ಲಿ? ಸರ್ ಫೆಬ್ರವರಿ 24th ಕಟ್ಸ್ಕೊಂಡ್ರಾ? ಹೌದು. ಓಕೆ. ಸೊ ಇದು ಮಾಡಿದಾದ್ಮೇಲೆ ನಿಮಗೆ ವೆಹಿಕಲ್ ಸಿಗುತ್ತೆ. ಸೊ ಇಮಿಡಿಯೇಟ್ ಒಂದು 2-3 ಡೇಸ್ ಅಲ್ಲಿ ವೆಹಿಕಲ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಈ 2-3 ದಿನದಲ್ಲೇ ಸಿಗುತ್ತೆ ಅಂತ? ಸಿಗುತ್ತೆ. ಮಿಕ್ಕಿದ್ದು ನೀವು ಡೆಲಿವರಿ ಆದ್ಮೇಲೆ ಕೊಡಿ ಅಂತ ಹೇಳಿದ್ರು. ಸೊ ನಾನೇನ್ ಮಾಡಿದೆ, ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ. 1 ವೀಕ್ ಆದ್ರೂ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಸೊ ಅವಾಗ ಹೇಳಿದ್ರೆ, ಸರ್ ನೀವು ಫುಲ್ ಪೇಮೆಂಟ್ ಮಾಡಬೇಕು, 1,52,53 ಏನಿದೆಯಲ್ಲ ಫುಲ್ ಪೇ ಮಾಡಿದ್ರೆ ಮಾತ್ರ ನಿಮಗೆ ವೆಹಿಕಲ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರು. ಓಕೆ. ಸೊ ಆದ್ರೆ ಅದು ಅವರೇ ಹೇಳಿದ್ರು ಅಥವಾ ನೀವು ಅಪ್ರೋಚ್ ಮಾಡಿ? ನಾನು ಅಪ್ರೋಚ್ ಮಾಡಿದ್ವಿ. ಏನಕ್ಕೆ 4-5 ಡೇಸ್ ಅಲ್ಲ, 1 ವೀಕ್ ಆಯ್ತು, ಇನ್ನೂ ವೆಹಿಕಲ್ ಯಾಕೆ ಬಂದಿಲ್ಲ ಅಂತ ನಾನು. ಸೊ ಅಂದ್ರೆ ನಿಮ್ಗೆ ಹೇಳಿದ್ರು ಇವಾಗ 22,000 ರೂಪಾಯಿ ಕಟ್ಟಿಸ್ಕೊಂಡು 1 ವಾರ ಆದ್ರೂ ಏನು ರೆಸ್ಪಾನ್ಸ್ ಮಾಡಲಿಲ್ಲ? ಹೌದೌದು. ಸೊ ಆಮೇಲೆ ನೀವೇ ಫೋನ್ ಮಾಡಿದ್ರೆ? ಎಷ್ಟು ಫೋನ್ ಮಾಡಿದ್ರೆ ಅವ್ರು ಯಾರೂ ರೆಸ್ಪಾಂಡ್ ಮಾಡಲ್ಲ. ಕಸ್ಟಮರ್ ಕೇರ್, ಕಸ್ಟಮರ್ ಸಪೋರ್ಟ್ ಇಸ್ ವೆರಿ ನೆಗ್ಲಿಜೆಂಟ್. ಓಕೆ. ಸೊ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ? ರೆಸ್ಪಾಂಡ್ ಮಾಡಿಲ್ಲ. ಓಕೆ. ಸೊ ಫುಲ್ ಪೇ, ನಾನು 1 ವೀಕ್ ಆದ್ಮೇಲೆ ಕಾಲ್ ಮಾಡಿದ್ಗೆ ನೀವು ಫುಲ್ ಪೇಮೆಂಟ್ ಮಾಡ್ಬೇಕು, ಆನ್ ರೋಡ್ ಏನಿದೆಲ್ಲ ಅದು ಫುಲ್ ಪೇ ಮಾಡಿದ್ರೆ ಮಾತ್ರ ನಿಮಗೆ 1 ವೀಕ್ ಒಳಗಡೆ 4 ಡೇಸ್ ಅಲ್ಲಿ ವೆಹಿಕಲ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನ ಅವ್ರು ಮುಂಚೆ ಹೇಳ್ಬೋದಿತ್ತು. ಬಟ್ ಅಷ್ಟೊಂದು ಕಸ್ಟಮರ್ ಫ್ರೆಂಡ್ಲಿ ಇಲ್ಲ. ವೆಹಿಕಲ್ ಇಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಕಸ್ಟಮರ್ ಸಪೋರ್ಟ್ ಅಂತಂದ್ರೆ ಅದು ವೆರಿ ಇನ್ನೂ ಅಷ್ಟು ಆಟೋಮೊಬೈಲ್ ಫೀಲ್ಡಿಗೆ ನಾಟ್ ಫಿಟ್ ಅನ್ನಿಸ್ಬಿಡ್ತು ನನಗೆ. ಯಾಕಂದ್ರೆ ನಾನು ಆಟೋಮೊಬೈಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಈ ಥರ ಪ್ರಾಬ್ಲಮ್ ಎಂದು ಫೇಸ್ ಮಾಡಿರಲಿಲ್ಲ. ಸೊ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ಬಿಡ್ತು. ಅದಾದಮೇಲೆ ಫುಲ್ ಪೇಮೆಂಟ್ ಮಾಡಿದ್ದಾದ್ಮೇಲೆ 4 ಡೇಸ್ ಅಂತಂದ್ರು. 4 ಡೇಸ್ ಅಲ್ಲ, ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆದ್ಮೇಲೂ ಅವ್ರೇನು ಕೊಡ್ತಾ ಇಲ್ಲ ವೆಹಿಕಲ್. ಸೊ ನಾನು ಫುಲ್ ಫೈಟ್ ಮಾಡಿ, ಇಲ್ಲ ಗಾಡಿ ಬೇಕೇ ಬೇಕು, ಇಲ್ಲಾಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀನಿ, ಈ ಥರ ಎಲ್ಲ ಇದು ಮಾಡಿದ್ಮೇಲೆ ಬನ್ನಿ ನಾಳೆ 2 ಗಂಟೆಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲಿಗೆ ಬರಬೇಕು, ಏನು ಬರಬೇಕು, ಅಡ್ರೆಸ್ ಇಲ್ಲ, ಏನಿಲ್ಲ. ಹಿಂಗೆ ಸಡನ್ ಆಗಿ ಹೇಳ್ಬಿಟ್ರೆ ನಾವೆಲ್ಲ ಬೇರೆ ಔಟ್ ಆಫ್ ಸ್ಟೇಷನ್ ಇರ್ತೀವಿ. ಸೊ ಸಡನ್ ಆಗಿ ಹಂಗೆ ಕರೆದ್ರು, ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕರೆಕ್ಟ್ ಇನ್ಫಾರ್ಮೇಶನ್ ಏನೂ ಇಲ್ಲ. ಇದು ಪ್ರೈಸ್ ಕೂಡ ಅಷ್ಟೇ. ಇದು
RTO ಚಾರ್ಜಸ್ ಅದೆಲ್ಲ ತುಂಬಾ ತಗೊಂಡಿದ್ದಾರೆ. 762 rupees ಅಂತ ಬಿಲ್ ಕೊಟ್ಟಿದ್ದಾರೆ. ಹೌದು. ಬಟ್ ಅದಕ್ಕೆ ತಗೊಂಡಿರೋದು ಅವರು 2299 rupees. ಸೊ RTO ಚಾರ್ಜಸ್ ಅಂಡ್ ಹ್ಯಾಂಡ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಮನೇಲಿ ಇರೋಕ್ಕಾಗಲ್ಲ, ಮನೆಗೆ ಡೆಲಿವರಿ ಕೊಡಿ, ಹೋಮ್ ಡೆಲಿವರಿ ಕೊಡಿ ಅಂತಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. 500 rupees. ಅದು ಏನು ಹ್ಯಾಂಡ್ಲಿಂಗ್ ಚಾರ್ಜ್ ಅಂದ್ರೆ ಬಿಫೋರ್ ಕಸ್ಟಮರ್ಗೆ ಬರೋಕ್ಕೂ ಮುಂಚೆ ಅವ್ರದ್ದು ಏನು ಎಕ್ಸ್ಪೆನ್ಸ್ ಇರುತ್ತೆ ಅವರೇ ಮಾಡ್ಕೊಬೇಕು. ಹೌದು. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಕಸ್ಟಮರ್ ಹತ್ರನೇ ಅದನ್ನು ಇಸ್ಕೊಳ್ತಾ ಇದ್ದಾರೆ. ಲಾಜಿಸ್ಟಿಕ್ ಚಾರ್ಜ್ ಅಂತ ಹೇಳ್ಬಿಟ್ಟು 500. ಸೊ ಹೋಮ್ ಡೆಲಿವರಿ ಕೊಡಿ ಅಂದ್ರೆ ಆ ಥರ ಆಪ್ಷನ್ನೇ ಇಲ್ಲ ಅಂತ ಹೇಳ್ತಾರೆ. ಸರ್ ಎಂತೆಂಥ ಕಾರ್ಸ್ ಎಲ್ಲಾನು ಹೋಮ್ ಡೆಲಿವರಿ ಕೊಡ್ತಾರೆ, ಇವ್ರದ್ದು 2 ವೀಲರ್ಗೆ ಈ ಥರ ಎಲ್ಲ ಹಂಗೆ ಇದು ಮಾಡಿದ್ರು. ಓಕೆ. ಸೊ ಓವರ್ ಆಗಿ ಗಾಡಿ ತಗೋಬೇಕಾದ್ರೆ ಈ ಥರ ಆಯ್ತು. ಹೌದೌದು. ಓಕೆ, ಗಾಡಿ ತಗೊಂಡಾಯ್ತು. ಗಾಡಿ ತಗೊಂಡು ಹತ್ತತ್ರ ಒಂದು 4-5 ದಿನ ಆಯ್ತಲ್ವಾ? 4 ದಿನ. ಸೊ 4-5 ದಿನದಿಂದ ನಿಮ್ಗೆ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್, ಏನು ಅನಿಸ್ತಿದೆ? ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಓಕೆ. ಬಟ್ ಇದರಲ್ಲಿ ಸ್ಮಾರ್ಟ್ ಫೀಚರ್ಸ್ ಏನಿದೆಲ್ಲ ಅದ್ಯಾವುದು ಲಾಸ್ಟ್ ನಾನು 8 months ಬ್ಯಾಕ್ ನೋಡಿದಾಗ ಹೇಗಿದೆಯಾ ಇವಾಗಲೂ ಅದೇ ತರ ಇದೆ. ಸೊ ಏನು ಫೀಚರ್ಸ್ ಸಿಗ್ತಾ ಇಲ್ವಾ? ಜಸ್ಟ್ ಚಾರ್ಜ್ ಮಾಡ್ಕೊಬೇಕು, ಯೂಸ್ ಮಾಡ್ಬೇಕು, ಅಷ್ಟು ಬಿಟ್ರೆ ಮ್ಯಾಪ್ ಆಗಿರ್ಬೋದು, ಮಲ್ಟಿಮೀಡಿಯಾ ಫೀಚರ್ಸ್ ಆಗಿರ್ಬೋದು, ಕನೆಕ್ಟಿವಿಟಿ ಫೀಚರ್ಸ್ ಆಗಿರ್ಬೋದು, ಏನು ಎಮರ್ಜೆನ್ಸಿ, ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಓನರ್ ಡೀಟೇಲ್ಸ್, ಪೊಲೀಸ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಹೌದು. ಅದ್ಯಾವುದು ವರ್ಕೇ ಆಗೋದಿಲ್ಲ, ವರ್ಕ್ ಆಗಲ್ಲ. ಹೌದು. ಓಲಿ ಅಟ್ಲೀಸ್ಟ್ ಮ್ಯಾಪ್, ಗೂಗಲ್ ಮ್ಯಾಪ್ ಬರುತ್ತಂದ್ರೆ ಮ್ಯಾಪ್ ಕೂಡ ಬರಲ್ಲ. ಮ್ಯಾಪ್ ಮೈ ಇಂಡಿಯಾ ಇದೆ, ಗೂಗಲ್ ಮ್ಯಾಪ್ಸ್ ಕೊಟ್ಟಿಲ್ಲ. ಅದು ಕೂಡ ಸರಿಯಾಗಿ ಏನೂ ಬರುತ್ತಲ್ಲ, ಎರರ್ ಅಂತಾನೆ ಬರುತ್ತೆ. ಇದರಲ್ಲಿ ಜಿಯೋ ಸಿಮ್ ಕಾರ್ಡ್ ಹಾಕಿದೀವಿ ಅಂತ ಹೇಳ್ತಾರೆ, 1 year ಫ್ರೀ ಇರುತ್ತೆ ಅಂತ. ಬಟ್ ಏನು ಯೂಸೇ ಆಗ್ತಾ ಇಲ್ಲ ಇದು. ರೀಟ್ರೈ ಅಂತ ಬರುತ್ತೆ, ನೀವೇ ನೋಡ್ಬೋದು. ರೀಟ್ರೈ ಅಂತ ಬರ್ತಿದ್ಯಾ? ಸೊ ಕರೆಕ್ಟಾಗಿ ಸಾಫ್ಟ್ವೇರ್ ವರ್ಕ್ ಆಯ್ತಿಲ್ಲ. ಸಾಫ್ಟ್ವೇರ್ ವರ್ಕ್. ರೇಂಜ್ ಎಲ್ಲ ಏನು ಕೊಡ್ತಿದೆ ಸರ್? ರೇಂಜ್ ಅವರು 151 ಬರುತ್ತೆ ತೋರಿಸುತ್ತೆ, ಬಟ್ 120 to 130 ಈಕೋ ಮಾಡಲ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಇದೇನಾಗ್ತದೆ ಅಂತಾನೆ 100% ಚಾರ್ಜ್ ಮಾಡಿದ್ರು 140 ತೋರಿಸುತ್ತೆ. ಇದು 140 ತೋರಿಸ್ತಿದ್ಯಾ? ಹೌದು. ಈಗ 84%. ಇವಾಗ 84% ಇದೆ, 128 ಕಿಲೋಮೀಟರ್ ತೋರಿಸ್ತಿದೆ. ಸೊ ಎಕೋ ಮಾಡಲ್. ಈಕೋ ಮಾಡಲ್. ಓಕೆ. ಅವೇನಾದ್ರು ಡ್ಯಾಶ್ ಮೋಡು ಅಥವಾ ಇನ್ನೇನಾದ್ರೂ ಮೋಡ್ ಹೋದ್ರೆ, ಸೊ ಎಕೋ ಮಾಡಲ್ಲಿ 128 ಇತ್ತು, ಇವಾಗ ರೈಡ್ ಮಾಡಲ್ಲಿ 80. ಸೊ ಡ್ಯಾಶ್ ಮಾಡಲ್ 55, ಸಾನಿಕಲ್ಲಿ 36 ಕಿಲೋಮೀಟರ್ ತೋರಿಸ್ತಿದೆ. ಆ್ಯಂಡ್ ಬ್ಯಾಟ್ರಿ ಪರ್ಸೆಂಟೇಜ್ 50% ಇತ್ತು ಅಂದ್ರೆ ಅದು ಡ್ಯಾಶ್ ತನಕ ಹೋಗುತ್ತೆ, ಸೋನಿಕ್ ತನಕ ಹೋಗೋದೇ ಇಲ್ಲ. ಹೌದಾ? ಡ್ಯಾಶ್ ಮತ್ತೆ ಸೋನಿಕ್ ಎಲ್ಲ ವರ್ಕ್ ಆಗೋದಿಲ್ಲ. ಹೌದು. ಓನ್ಲಿ ಈಕೋ ಮೋಡ್, ರೈಡ್ ಮಾಡಲೇ ಯೂಸ್ ಮಾಡಬೇಕಾಗುತ್ತೆ, 50% ಗಿಂತ ಕಮ್ಮಿ ಇದ್ರೆ. ಸೊ ಗಾಡಿ ಫುಲ್ ಚಾರ್ಜ್ ಇದ್ದಾಗ ಮಾತ್ರ ನಮಗೆ ಸೋನಿಕ್ ಮತ್ತೆ ಡ್ಯಾಶ್ ಸಿಗೋದು. ಹೌದೌದು. ಓಕೆ. ಅದು ಬಿಟ್ಟರೆ ವೆಹಿಕಲ್ ಅಲ್ಲಿ ಪ್ಯಾನಲ್ ಗ್ಯಾಪ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಟ್ ಬೋಲ್ಟ್ ಎಲ್ಲ ಇದೆ, ಅದು ಒಳಗಡೆ ನೋಡಿದ್ರೆ ನಮ್ಗೆ ಹೊರಗಡೆ ರೋಡ್ ಕಾಣಿಸುತ್ತೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹೌದು, ಗ್ಯಾಪ್ಗಳು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಸ್ವಲ್ಪ. ಅಂಡ್ ಎರ್ಗನಾಮಿಕಲಿ ಸ್ವಲ್ಪ ಇನ್ನೂ ಫಿಟ್ ಅಂಡ್ ಫಿನಿಶ್ ಬರಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ನಾನು ಹೋಗುವಾಗ ನಂದು ಕೈ ಇಷ್ಟ ಆಗ್ಲಾ ಇದೆ. ಸೊ ನಾನೇನಾದ್ರೂ ಆರೋ ನೋಡಿಬೇಕು ಅಂತಂದ್ರೆ ಬ್ರೇಕ್ ಬಿಟ್ಬಿಟ್ಟು ಇಲ್ಲಿ ಬರಬೇಕು, ಇಲ್ಲಿ ಇಟ್ಕೊಂಡು ನಾನು ಇಲ್ಲಿ ರೀಚ್ ಆಗೋದಿಲ್ಲ. ನಿಮ್ಗೆ ರೀಚ್ ಸ್ವಲ್ಪ ಅಷ್ಟಕ್ಕಷ್ಟೇ ಇಟ್ಕೊಳ್ಳಿ. ಇವಾಗ ನೋಡು, ಈಗ ನೋಡಿ ಬ್ರೇಕ್ ಇಟ್ಕೊಂಡಿದ್ದೀನಿ, ಆರನ್ ರೀಚ್ ಆಗ್ತಾ ಇಲ್ಲ. ಅಂಡ್ ಇಂಡಿಕೇಟರ್ ಕೂಡ ರೀಚ್ ಆಗಲ್ಲ. ಇಂಡಿಕೇಟರ್ ಆನ್ ಮಾಡಬೇಕು ಅಥವಾ ಆರನ್ ಮಾಡಬೇಕು ಅಂದ್ರೆ ಬ್ರೇಕ್ ಬಿಟ್ಬಿಟ್ಟು ನಾನು ಈ ಕಡೆ ಬರಬೇಕು. ಸೊ ಅಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಎರ್ಗನಾಮಿಕಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಅಂಡ್ ಮಿರರ್ ವೈಸ್ ಬಂದ್ಬಿಟ್ಟು ಇದು ಯೂಸೇ ಇಲ್ಲ, ಮಿರರ್ ಆ ಥರ ಇದೆ. ಹೌದಾ? ಒಂಥರ ಪೆಂಟಗನ್ ಟೈಪ್ ಏನೋ ಕೊಟ್ಟಿದ್ದಾರೆ. ಡಿಸ್ಪ್ಲೇ ನಮ್ಗೆ ಅಷ್ಟು ವಿಸಿಬಿಲಿಟಿ ಸಿಗೋದಿಲ್ಲ. ರಿವ್ಯೂ ನಾರ್ಮಲ್ ಕೊಟ್ಟಿದ್ರೆ ಓಕೆ ಇತ್ತು, ತುಂಬಾ ಓವರ್ ಸ್ಟೈಲಿಶ್ ಮಾಡ್ಬಿಟ್ಟಿದ್ದಾನೆ. ಮತ್ತೆ ಇದು ರಿಯರ್ ಫುಟ್ ರೆಸ್ಟ್ ಕೂಡ ಅಷ್ಟೇ. ಬಟ್ ರಿಯರ್ ಫುಟ್ ರೆಸ್ಟ್ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಫೆಂಡರ್ ಸ್ವಲ್ಪ ಔಟ್ವರ್ಡ್ ಆಗಿ ಔಟ್ಸೈಡ್ ಬಂದಿರೋ ಪ್ರೊಜೆಕ್ಟ್ ಆಗಿರೋದ್ರಿಂದ ನಾವಿಲ್ಲಿ ಕಾಲಿಟ್ಕೊಂಡ್ರು ಅಷ್ಟು ಕಾಲಿಟ್ಕೊಳಕ್ ಆಗಲ್ಲ ಈಸಿಯಾಗಿ, ಅಷ್ಟು ಈಸಿಯಾಗಿ ಕಂಫರ್ಟಬಲ್ ಇರಲ್ಲ. ಹೌದೌದು. ನಾನು ಎಕ್ಸ್ಟ್ರಾ ಹಾಕೋಬೇಕು. ಇದು ಸ್ವಲ್ಪ ಬಲ್ಕ್ ಇದೆ, ಆಚೆ ಬಂದಿರೋ ತರ ಇದೆ ಡಿಸೈನ್. ಹೌದೌದು. ಸೊ ಅದ್ರಿಂದ ಇಲ್ಲಿ ಕಾಲಿಡಕ್ಕೆ ಅಷ್ಟು ಕಾಲಿಟ್ಕೋಬೇಕಂದ್ರೆ ನಾನು ಹಿಂಗ್ ಇಟ್ಕೊಬೇಕು, ಹಿಂಗ್ ಸ್ಟ್ರೈಟ್ ಇಡಕ್ಕಾಗಲ್ಲ, ಆ ಥರ ಇದೆ. ಅಂಡ್ ಸ್ಯಾರಿ ಗಾರ್ಡ್ ಅಂತ ಕೊಟ್ಟಿದ್ದಾನೆ, ಯೂಸ್ಲೆಸ್ ಸ್ಯಾರಿ ಗಾರ್ಡ್ ಇದೆ ಇದು. ಸುಮ್ಮನೆ ಗೌರ್ಮೆಂಟ್ ರೆಗ್ಯುಲೇಟರ್ಸ್ಗೆ ಅಂತ ಕೊಟ್ಟಿರೋದು ಅಷ್ಟೇನೆ. ಓಕೆ. ಒಂದು ತಂತಿ ಇರೋ ತರ ಇದೆ. ಹೌದೌದು. ಲೋಕಲ್ ಫ್ಯಾಬ್ರಿಕೇಟರ್ಸ್ ಅಲ್ಲಿ ಮಾಡಿರೋ ತರ ಇದೆ. ಅಂಡ್ ವೈಬ್ರೇಷನ್ ತುಂಬಾ ಬರುತ್ತೆ ಇದನ್ನು. ಇದಾ? ಹೌದು. ನಾನು ಎಕ್ಸ್ಟ್ರಾ ಫುಟ್ ರೆಸ್ಟ್ ಹಾಕೋಬೇಕಂದ್ರೆ ಇದಕ್ಕೇನೋ ಇಂಡಿಯನ್ ಜುಗಾಡ್ ಮಾಡ್ಬೇಕಾಗುತ್ತೆ. ಇವಾಗ ಅವರು ಸ್ಟ್ಯಾಂಡರ್ಡ್ ಆಗು ಕೊಡ್ತಾ ಇಲ್ಲ. ಹೌದೌದು. ಅವ್ರ ಹತ್ರ ಏನೋ ಆಕ್ಸೆಸರೀಸ್ ಆಗ್ಲಿ ಮರ್ಚೆಂಟಸ್ ಆಗ್ಲಿ ಏನೂ ಇಲ್ಲ, ಗಾಡಿ ಕವರ್ ಕೂಡ ಏನೂ ಇಲ್ಲ. ಈಗ ಅಂಡ್ ಇನ್ನೊಂದು ಮೊಬೈಲ್ ಚಾರ್ಜಿಂಗ್ ಅಂತಂದ್ರೆ ಕೆಳಗಡೆ ಅಂಡರ್ ಸೀಟ್ ಕೊಟ್ಟಿದ್ದಾನೆ. ನಾನು ಎವ್ರಿ ಟೈಮ್ ಚಾರ್ಜ್ ಮಾಡ್ಬೇಕಂತಂದ್ರೆ ನಾನು ತಗೊಂಬಂದು ಇಲ್ಲೇ ಚಾರ್ಜ್ ಮಾಡ್ಕೊಬೇಕು. ಸೊ ಇಲ್ಲೇ ಇಡಬೇಕು, ಇಲ್ಲೇ ಇಡಬೇಕು. ಹಂಗಿಟ್ರೆ ನಾನು ಗಾಡಿ ಓಡಿಸಕ್ಕಾಗಲ್ಲ. ಹೌದು. ಗಾಡಿ ಓಡಿಸುವಾಗ ಮೊಬೈಲ್ ಯೂಸ್ ಮಾಡಕ್ಕೆ. ಮತ್ತೆ ಇಲ್ಲಿ ಯಾವುದೇ ತರ ಮುಂದ್ಗಡೆ ಪಾಕೆಟ್ ಕೂಡ ಇಲ್ಲ ಮೊಬೈಲ್. ಫ್ರಂಟ್ ಸೈಡ್ ಏನೋ ಪಾಕೆಟ್ಸ್ ಕೊಟ್ಟಿಲ್ಲ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ. ಚಾರ್ಜಿಂಗ್ ಪೋರ್ಟ್ ಇದೆ. ಯಾವುದೇ ತರ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡ್ಬೋದು ನೀವು ಹೆಂಗಿರುತ್ತೆ ಅಂತ. ಅದೇ ಕೆಲವೊಂದು ಪಾರ್ಟ್ಸ್ಗಳು ಅಷ್ಟಕ್ಕಷ್ಟೇ ಇದೆ. ಪ್ಲಾಸ್ಟಿಕ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು. ಸೀಟ್ ಬಗ್ಗೆ ಏನೋ ಹೇಳ್ತಿದ್ರೆ? ಸೀಟ್ ತುಂಬಾ ಕಂಫರ್ಟಬಲ್ ಇದೆ, ಬಟ್ ಜಾಸ್ತಿ ಸ್ವಲ್ಪ ಸ್ಲೋಪ್ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಸೊ ಹಿಂಗಾಗಿ ನಾನು ಆಲ್ಮೋಸ್ಟ್ ಇಲ್ಲೇ ಬಂದು ಕುತ್ಕೋಬೇಕು. ಇಷ್ಟು ಸ್ಪೇಸ್ ಇದ್ರೂ ಇಲ್ಲೇ ಬಂದು ಕುತ್ಕೋಬೇಕಾಗುತ್ತೆ. ಸ್ಲೈಡ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ.
ಸೊ ಇಬ್ಬರು ಕೂತ್ಕೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಿಂಗಲ್ ರೈಡ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸಿಂಗಲ್ ರೈಡ್ ಏನು ತೊಂದರೆ ಇಲ್ಲ. ಓಕೆ. ಸೊ ಓವರಾಲ್ ಆಗಿ ಬ್ರದರ್, ಇವಾಗ ಈ ಒಂದು ಗಾಡಿ ತಗೊಳ್ಳೋರಿಗೆ ನಿಮ್ಮ ಒಂದು ಸಜೆಷನ್ ಏನು? ಸರ್ ಸಿಟಿ ಯೂಸ್ಗೆ ತುಂಬ ಚೆನ್ನಾಗಿದೆ, ಬಟ್ ಲಾಂಗ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. 100 ಸೊ ಗಾಡಿ ಓಡಿಸಿದ್ರೆ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನ್ಸುತ್ತೆ? ಗಾಡಿ ಪರ್ಫಾರ್ಮೆನ್ಸ್ ಸೂಪರ್ ಇದೆ ಸರ್. ಸಾನಿಕ್ ಅಂತಂದ್ರೆ ಆಲ್ಮೋಸ್ಟ್ ಏರೋಪ್ಲೈನ್ ಸ್ಪೀಡ್ ತರ ಫೀಲ್ ಆಗುತ್ತೆ, ಗಾಳಿಯಲ್ಲಿ ತೇಲೋ ತರ ಫೀಲ್ ಆಗುತ್ತೆ. ಸಸ್ಪೆನ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ರೈಡ್ ಕ್ವಾಲಿಟಿ ಸೂಪರ್. ಆ್ಯಂಡ್ ಸಿಟಿಯಲ್ಲಿ ಈಸಿಯಾಗಿ ಎಂಥ ಕಂಜೆಸ್ಟೆಡ್ ಸ್ಪಾಟಲ್ಲೂ ಆರಾಮಾಗಿ ಹೋಗ್ಬೋದು. ಪಿಕಪ್ ಎಲ್ಲ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಲ್ಯಾಗ್ ಇಲ್ಲ, ಏನಿಲ್ಲ. ಅದು ಬಿಟ್ಟರೆ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನು ತೊಂದರೆ ಇಲ್ಲ? ವರ್ಕಬಿಲಿಟಿ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು ಅನಿಸ್ತದೆ. ಅದೇ ಪರ್ಫಾರ್ಮೆನ್ಸ್ ಓವರಾಲ್ ಒಟ್ಟೆ ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ. ಸೊ ಬಟ್ ಏನಪ್ಪಾ ಅಂದ್ರೆ ಗಾಡಿ ಸ್ವಲ್ಪ ಅಲ್ಲಲ್ಲಿ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಇಶ್ಯೂ ಇದೆ ಅಂತೀರಾ? ಅಂಡ್ ಕಸ್ಟಮರ್ ವಾಯ್ಸ್ ಪ್ರಕಾರ ಅವರು ಬಿಲ್ಡ್ ಮಾಡಬೇಕಿತ್ತು. ಸ್ವಲ್ಪ ಇಂಪ್ರೂವ್ಮೆಂಟ್ 7 months ಬ್ಯಾಕ್ ಏನ್ ಹೇಳಿದ್ರಲ್ಲ, ಇಂಪ್ರೂವ್ಮೆಂಟ್ ಮಾಡ್ತೀವಿ ನೆಕ್ಸ್ಟ್ ಕಸ್ಟಮರ್ ಡೆಲಿವರಿ ಕೊಡುವಾಗ ಅಂತ, ಅದ್ಯಾವುದು ಮಾಡಿಲ್ಲ. ಲಾಸ್ಟ್ ಇಯರ್ ಏನಿನ್ನು ವೆಹಿಕಲ್ ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಡೆಲಿವರಿ ಕೊಟ್ಟಿದ್ದಾರೆ, ಅದೇ ತರ ಇದೆ. ಇನ್ನು ಈ ಟಚ್ ಸ್ಕ್ರೀನ್ ನಾನು ಇಂಪ್ರೂವ್ಮೆಂಟ್ ಏನ್ ಕೇಳಿದೆ, ಸ್ಮಾರ್ಟ್ ಫೀಚರ್ಸ್ ಅದು ಕೇಳಿದ್ರೆ ಅವ್ರಿಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಯಾವಾಗ ಅದೆಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ. ತುಂಬಾ ಪ್ರೆಜರ್ ಆಗಿ ಕೇಳಿದಾಗ ಇನ್ನೂ ವರ್ಷ ಆಗ್ಬೋದು, ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಲ್ಲ. ಹೌದೌದು. ನೀವು ಏನೇ ಕೇಳಿದ್ರೆ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಮೇಲ್ ಬರುತ್ತೆ ಅಂತಾರೆ. ಯಾವುದೇ ರೀತಿ ಮೇಲೂ ಬರಲ್ಲ, ಕಸ್ಟಮರ್ ಸಪೋರ್ಟು ಇಲ್ಲ. ಓಕೆ. ಸೊ ಇವಾಗ ನಿಮ್ಗೆ ಗಾಡಿ ಸರ್ವಿಸ್ಗೆಲ್ಲ ಯಾವ ತರ ಹೇಳಿದಾರೆ? ಸರ್ವಿಸ್ 6 months ಅಂಡ್ 1 year ಒನ್ಸ್. ಅಂದ್ರೆ 6 monthsಗೆ 4000 kilometers ಯೂಸ್ ಮಾಡಬೇಕು, ವರ್ಷಕ್ಕೆ 12,000 kilometers ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಅದು ಸರ್ವಿಸ್ ಸ್ಟೇಷನ್ನೇ ಇಲ್ಲ. ಈಗ ನಾನೇನಾದ್ರು ಸರ್ವಿಸ್ ಬಿಡ್ಬೇಕಂದ್ರೆ ಅವ್ರದ್ದು ಹೆಡ್ ಆಫೀಸ್ ಏನಿದೆಯಲ್ಲ, ರೀಜನಲ್ ಆಫೀಸ್ ಬೆಂಗಳೂರು ಯಲಹಂಕ ಹತ್ರ ಇದೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಇವಾಗ ನಿಮ್ ಗಾಡಿ ಡೆಲಿವರಿ ಎಲ್ಲಿ ಸಿಗ್ತೋ ಅಲ್ಲೇ ಸಿಗ್ತಾ? ಅಲ್ಲೇ ಯಾವ ತರ ಕೊಟ್ಟರು ಗಾಡಿ ಡೆಲಿವರಿ ಎಲ್ಲ ನಿಮಗೆ? ಗಾಡಿ ಡೆಲಿವರಿ ನೀವು 9th ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಒಂದು ಆಫೀಸ್ ಇದೆ, ರಿಜಿಸ್ಟರ್ಡ್ ಆಫೀಸ್ ಇದೆ, ಸಿಂಪಲ್ ಅನ್ನು. 9th ಫ್ಲೋರ್ಗೆ ಹೋದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಅಂದ್ರು. ನಮ್ಗೆ ಯಾರಿಗೂ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲೇ ತಗೊಳ್ಳಿ, ಇಲ್ಲೇ ಮಾಡಿ ಅಂತ ಏನೋ ಅಷ್ಟೊಂದು ಅಟ್ಲೀಸ್ಟ್ ಗೈಡ್ ಆದ್ರೂ ಮಾಡಿದ್ರೆ ಯಾವ ತರ ಗಾಡಿ ಓಡಿಸಬಹುದು ಏನು ಎತ್ತ ಅಂತ ಆದ್ರು ಅದೊಂದು ಡೆಮೋ ಕೊಟ್ರು ಅಷ್ಟೇ. ಡೆಮೋ ಕೊಟ್ರ? ಡೆಲಿವರಿ ಕೊಡುವಾಗ ಒಬ್ಬ ಹುಡುಗ ಡೆಮೋ ಕೊಟ್ರು. ಸೊ ಡೆಲಿವರಿ ಎಲ್ಲ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಿಮಗೆ? ಹೌದೌದು. ಓಕೆ. ಸೊ ಅದು ಮೇನ್ ಬೇಕಾಗಿದ್ದು, ಡೆಲಿವರಿ ಬಗ್ಗೆ ಸ್ವಲ್ಪ ಗಾಡಿಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು. ಡೆಲಿವರಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಂದ್ರೆ ಅರ್ಜೆಂಟ್ ಅಲ್ಲಿ ಕೊಡ್ತಾ ಇದಾರೆ. ಯಾವ್ದೋ ಇಂಪ್ರೂವ್ಮೆಂಟ್ ಮಾಡದೆ ಪ್ರೋಟೋಟೈಪ್ ತರ ಕೊಡ್ತಿದ್ದಾರೆ. ಓಕೆ. ಫುಲ್ ಫಿನಿಶ್ಡ್ ಗೂಡ್ಸ್ ತರ ಕೊಡ್ತಾ ಇಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಸೊ ಮೇನ್ ಆಗಿದೆ ಕೆಲವೊಂದು ಇನ್ನ ಇಂಪ್ರೂವ್ಮೆಂಟ್ ಬೇಕು ಅಂತೀರಾ, ಮತ್ತೆ ಮೇನ್ ಆಗಿ ಕಸ್ಟಮರ್ಸ್ಗಳಿಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಬೇಕು. ಇವ್ರ ಗಾಡಿ ಕೊಡೋ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಕಸ್ಟಮರ್ ರೆಸ್ಪಾನ್ಸ್ ಕರೆಕ್ಟ್ ಆಗಿದ್ರೆ ಯಾವ್ದೇ ವೆಹಿಕಲ್ ಆದ್ರೂ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹೌದಾ? ಇದು ಹೆಂಗಿದೆ ಅಂತಂದ್ರೆ ಎಲ್ಲ ರೋಡಲ್ಲಿ ಹೋಗ್ತಾರೆ, ಎಲ್ಲ ತಿರುಗಿ ನೋಡ್ತಾರೆ. ಇದೇನು ಇದು ಸಿಂಪಲ್ ತರ ಇದೇನೋ ಈ ತರ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಸೊ ಯುನಿಕ್ ಆಗಿದೆ ಅಂತ ತಿರುಗಿ ನೋಡ್ತಾರೆ. ಗಾಡಿ ಚೆನ್ನಾಗಿದೆ, ಬಟ್ ಅವ್ರು ಕೊಡ್ತಾರ ಒಂದು ರೆಸ್ಪಾನ್ಸ್ ಸರಿ ಇಲ್ಲ. ಅವ್ರ ಕಸ್ಟಮರ್ ಸಪೋರ್ಟ್ ಇನ್ನೂ ಸ್ವಲ್ಪ ಟ್ರೈನ್ಡ್ ಪೀಪಲ್ ನ ಹಾಕೋಬೇಕಾಗಿತ್ತು. ಮತ್ತೆ ಏನೋ ಒಂದು ಸ್ವಲ್ಪ ಡಿಸ್ಪ್ಲೇ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಡಿಸ್ಪ್ಲೇ ಏನಾಯ್ತು, ಒಂದ್ 2-3 ಸಲ ಗಾಡಿ ಸ್ಟಾರ್ಟ್ ಆಗಿದೆ, ಮುಂದಕ್ಕೆ ಹೋಗ್ತಾ ಇದೆ, ಬಟ್ ಡಿಸ್ಪ್ಲೇ ಆಫ್ ಆಗ್ಬಿಟ್ಟಿತ್ತು. ಸೊ ಇದು ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಟ್ಟಿತ್ತು. ನನಗೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀನಿ, ಏನು ವಾರ್ನಿಂಗ್ ಏನು ತೋರಿಸ್ತಾ ಇಲ್ಲ, ಫುಲ್ ಬ್ಲಾಂಕ್ ಆಗ್ಬಿಟ್ಟಿತ್ತು. 2 times 4 days ಕಸ್ಟಮರ್ ಕೇರ್ಗೆ ಏನಾರ ಫೋನ್ ಮಾಡಿದ್ರಾ? ಇಲ್ಲ, ನಾನು ಇನ್ನೂ ಹೊಸ ಗಾಡಿ ಅಲ್ವಾ, ನೋಡೋಣ ಇನ್ನೂ ಒಂದು 50 kilometer ಓಡಿಸಿ ನೋಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅದೇ ಅಷ್ಟೇ ಇದೆ. ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಇವಾಗ ಎಷ್ಟು ಕಿಲೋಮೀಟರ್ ಓಡಿಸಿದ್ರ? ಎಷ್ಟು? 51 ಓಡಿದೆ. ಸೊ 51 ಕಿಲೋಮೀಟರ್ ಓಡಿಸಿದ್ರೆ 51 ಕಿಲೋಮೀಟರ್ ಶೋರೂಮಿಂದ ಮನೆಗೆ. ಸೊ 51 ಕಿಲೋಮೀಟರ್ ಒಂದ್ಸಲ ಅದು ಡಿಸ್ಪ್ಲೇ ಒಂದು ಆಫ್ ಆಗಿದೆ ಅನ್ನೋದು ಬಿಟ್ಟರೆ ಬೇರೆ ಏನೋ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಸೊ ಮೇನ್ ಆಗಿದೆ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಏನು ಕೊಡ್ತಾ ಇದ್ರು ಅದು ಬೇಗ ಕೊಟ್ಬಿಟ್ರೆ ಒಳ್ಳೇದು. ಮತ್ತೆ ಕೆಲವೊಂದು ಇನ್ನೂ ಇದನ್ನು ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಕೆಲವೊಂದು ಪಾರ್ಟ್ಗಳು ಇನ್ನೂ ಅಪ್ಗ್ರೇಡ್ ಮಾಡಬೇಕು. ಅಂದರೆ ಇದಕ್ಕೆ ಆಕ್ಸೆಸರೀಸ್ ಏನೂ ಸಿಕ್ಕಿಲ್ಲ ಇನ್ನು. ನನಗೆ ಗಾಡಿ ಕವರ್ ಆಗಿರ್ಬೋದು, ಅಥವಾ ಸ್ಯಾರಿ ಗಾರ್ಡ್ ಆಗಿರ್ಬೋದು, ಫುಟ್ ರೆಸ್ಟ್ ಆಗಿರ್ಬೋದು, ಅಥವಾ ಇದು ಫ್ಲೋರ್ ಮ್ಯಾಟ್ ಆಗಿರ್ಬೋದು, ಅಡಿಷನಲ್ ಸೀಟ್ ಕವರ್ ಬೇಕಂತಂದ್ರೆ ಏನೋ ಆಕ್ಸೆಸರೀಸ್ ಏನೋ ಸಿಗ್ತಾ ಇಲ್ಲ. ಇದು ಗಾಡಿ ಕೊಡ್ತಾನೆ, ಅದೊಂದು ಚಾರ್ಜರ್ ಕೊಡ್ತಾನೆ, ಆ ಚಾರ್ಜ್ಗೆ ಸ್ಪೆಸಿಫಿಕೇಶನ್ಸ್ ಇರಲ್ಲ. ಓಕೆ. ಈ ಕೇಕ್ ಎಷ್ಟು ಅವರ್ ಚಾರ್ಜಿಂಗ್ ಹಾಕಬೇಕಾಗ್ತದೆ? ಹಿಂಗೆ ಚಾರ್ಜಿಂಗ್ ಅಪ್ ಟು 80%, 3 hours-ಗೆ 80% ಆಗುತ್ತೆ. ಅದಾದ್ಮೇಲೆ 20%-ಗೆ 2 hours ಹಿಡಿಯುತ್ತೆ. ಆಲ್ಮೋಸ್ಟ್ ಒಂದು 4 to 5 hours ಹಿಡಿಯುತ್ತೆ. ಸೊ ನಾರ್ಮಲ್ ಎಲ್ಲ ಗಾಡಿಗಳು ಅದೇ ಥರನೇ ಆಗೋದು. ಸೊ ಸ್ಲೋ ನಾರ್ಮಲ್ ಹೋಮ್ ಚಾರ್ಜ್ ಮಾಡ್ತೀವಿ ಅಂದ್ರೆ. ಸೊ ಫಾಸ್ಟ್ ಚಾರ್ಜಿಂಗ್ ಸದ್ಯಕ್ಕಿಂತ ಯಾವುದೇ ಥರ ಫಾಸ್ಟ್ ಚಾರ್ಜಸ್ ಆಗಿರ್ಬೋದು, ಏತರ್ ಗ್ರಿಡ್ ತರ ಲೂಪಿಂಗ್ ಸ್ಟೇಷನ್ ಆಗಿರ್ಬೋದು, ಅದ್ಯಾವುದು ಇನ್ನೂ ಓಪನ್ ಆಗಿಲ್ಲ. ನಿಮ್ಗೆ RTO ಮಾಡಿಸ್ಬೇಕಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? RTO ಅಂತಂದ್ರೆ ನನಗೆ KA02 ನಿಯರ್ ಬೈ ಲೊಕೇಶನ್ ನನ್ನ ಅಡ್ರೆಸ್ಗೆ. ಸೊ ಇವಾಗ KA04 ಕೊಟ್ಟಿದ್ದಾರೆ. ನಾನು ಕೇಳಿದ್ದ ಸೀರೀಸ್ ಅಥವಾ ಕೇಳಿದ ನಂಬರ್ನ ಅವ್ರು ಕೊಟ್ಟಿಲ್ಲ. ಕೇಳಿದ್ರೆ ನೀವು RTOದಲ್ಲಿ ಹೋಗಿ ಕೇಳ್ಕೊಳ್ಳಿ, ನಮ್ಮನ್ನು ಕೇಳಬೇಡಿ, ನೀವು ಅಲ್ಲಿಗೆ ಪೇಮೆಂಟ್ ಮಾಡಿರೋದು. ನೀವು ಫ್ಯಾನ್ಸಿ ನಂಬರ್ ಬೇಕು ಅಥವಾ ಈಗ ನಿಮಗೆ ಒಂದು KA04 JM ಸೀರೀಸ್ ಬೇಕಾಗಿತ್ತು. ಓಕೆ. KA04 KR ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಜಿಸ್ಟ್ರೇಷನ್ ಮಾಡೋ ಮುಂಚೆ ಒಂದ್ಸಲ ಹೇಳಿದ್ರೆ ಈ ತರ ಮಾಡಿಸ್ತಾ ಇದೀವಿ ಅಂತ ಒಂದು OTP ಬರುತ್ತೆ, RTO ಇಂದ OTP ಬರುತ್ತೆ, OTP ಹೇಳಿದ್ರೆ ಸಾಕು ಅಂತ ಹೇಳಿದ್ರು. ಸೊ ಈ ತರ ನಾವು 04 ಮಾಡಿಸ್ತಾ ಇದೀವಿ ಅಂತ ಏನು ಹೇಳಿಲ್ಲ? ಅದೇನು ಹೇಳಿಲ್ಲ. ಓಕೆ. OTP ಬಂತು, OTP ಕೊಟ್ಟ ಮೇಲೆ
ವೆಹಿಕಲ್ ಡೆಲಿವರಿ ದಿನ ನಮಗೆ ನಂಬರ್ ಶೇರ್ ಮಾಡಿದ್ರು. ಅದಕ್ಕೂ ಮುಂಚೆ ನಂಬರ್ ಪ್ಲೇಟ್ ನೀವು ಅವ್ರ ಹತ್ರ ಇಸ್ಕೊಂಬರ್ಬೇಕು, RTO ಹೋಗಿ ಇಸ್ಕೊಬರ್ಬೇಕು. ಏನಕ್ಕೆ ಅಲ್ಲಿಗೆ ಹೋಗಿ ಇಸ್ಕೊಬರ್ಬೇಕು? ನಂಬರ್ ಪ್ಲೇಟ್ ತಂದ್ಕೊಡಲ್ಲ ಅಂತಂದ್ರೆ ಇಲ್ಲ, ನಂಬರ್ ಪ್ಲೇಟ್ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಂದ್ರೆ ಡೆಲಿವರಿ ಕೊಡ್ತೀನಿ ಅಂತ. ನಾನೇನಕ್ಕೆ ಕಲೆಕ್ಟ್ ಮಾಡಬೇಕು? ಕಸ್ಟಮರ್ ನಾನು, ನಿನ್ ಕೆಲಸ ನಾನು ಮಾಡೋದಾದ್ರೆ ನಾನೇನಕ್ಕೆ ಇರಬೇಕು ಹೌದು. ಅನ್ನೋ ಥರ. ಎಕ್ಸ್ಟ್ರಾ ಹ್ಯಾಂಡಲಿಂಗ್ ಫೀಸ್ ಅಂತ ಬೇರೆ ತಗೋತಾರೆ. ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ 500 ಕೊಡ್ತಾರೆ, 500 ಕಲೆಕ್ಟ್ ಮಾಡ್ತಾರೆ. ಸರಿ, ಹೋಮ್ ಡೆಲಿವರಿ ಕೊಡಿ, ನಾವು ಬಿಸಿ ಇದೀವಿ, ಅಲ್ಲಿ ಅಷ್ಟು ದೂರ ಬರೋಕ್ಕಾಗಲ್ಲ. ಅವ್ರದ್ದು ಇರೋದು ಒಂದೇ ಶೋರೂಮ್, ಅದು ಯಲಹಂಕದಲ್ಲಿದೆ. ಆಲ್ಮೋಸ್ಟ್ ಮನೆಯಿಂದ 25 ಕಿಲೋಮೀಟರ್. ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತಂದ್ರೆ ಅವರು ಇಲ್ಲ, ಅಲ್ಲಿಗೆ ಬಂದು ಇಲ್ಲಿ ರಾಜೇಶ್ನಗರದಲ್ಲಿ ವಿಸಿಟ್ ಮಾಡಿದ್ರಾ? ಅಲ್ಲೇ ನಾನು ಬುಕ್ ಟೋಕನ್ ಅಮೌಂಟ್ ಎಲ್ಲ ಅಲ್ಲೇ ಪೇ ಮಾಡಿದ್ದೆ. ಅಲ್ಲೇ ಪೇ ಮಾಡಿದ್ದೆ. ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲ? ಅಲ್ಲಿ ಕೂಡ ಅಷ್ಟೇ ಸರ್, ಅಲ್ಲಿ ಯಾವಾಗ ವೆಹಿಕಲ್ ಕೊಡ್ತಾರೆ ಟೆಸ್ಟ್ ಡ್ರೈವ್ ಅಂದ್ರೆ ಟೆಸ್ಟ್ ಡ್ರೈವ್ ಅಷ್ಟೇ. ಅಲ್ಲಿ ಬೇರೆ ಆಪ್ಷನ್ ಬೇರೆ ಏನು ಆಪ್ಷನ್ ಕೇಳಿದ್ರು ಅಲ್ಲಿ ಏನಿಲ್ಲ. ಸ್ಪೆಸಿಫಿಕೇಶನ್ ಕೇಳಿದ್ರೆ ಏನು ಕ್ಲಾರಿಟಿ ಕೊಟ್ಟಿಲ್ಲ. ನಾನು ಡೆಲಿವರಿ ಶೋರೂಮ್ ಓಪನ್ ಆಗಿದ್ದ ಡೇ 1 ಹೋಗಿದ್ದೆ. ಏನೋ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಅಷ್ಟು ಕಷ್ಟ. ಅಲ್ಲಿ ಡೆಲಿವರಿ ಕೊಡಲ್ಲ ಅಂತ? ಅಲ್ಲಿ ಡೆಲಿವರಿ ಕೊಡಲ್ಲ. ಯಲಹಂಕಗೆ ಹೋಗ್ಬೇಕು. ರಿಜಿಸ್ಟರ್ ಕಾರ್ಪೊರೇಟ್ ಆಫೀಸ್ಗೆ ಹೋಗ್ಬೇಕು ನಾವು. ಸೊ ನಿಮ್ಮ ಲೊಕೇಶನ್ ಬಂದು ಲಗ್ಗೆರೆಯಿಂದ ಯಲಹಂಕಗೆ ಹೋಗ್ಬೇಕು. ಹೌದೌದು. ಸೊ ಆ ಥರ ಓವರ್ ಆಗಿ ಅದೇ ಈ ಥರ ಆಗಿದೆ ಒಂದು ಎಕ್ಸ್ಪೀರಿಯನ್ಸ್, ಒಂಥರ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್. ಗಾಡಿ ಚೆನ್ನಾಗಿದೆ, ಸೂಪರ್, ಬಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಇಸ್ ನಾಟ್ ಸೂಪರ್ ಅಂತಾರಲ್ಲ. ಸೊ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಬೇಜಾರಾಗ್ತಿದೆ. ಹೌದೌದು. ಓಕೆ ಬ್ರದರ್, ಸೊ ಇದು ನೋಡಿ ಸಿಂಪಲ್ ಒಂದು ಗಾಡಿ. ಸೊ ನೀವೇನಾರು ಒಂದು ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೋತೀರ ಅಂದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ವೀಡಿಯೋ ಮಾಡಿ ತಿಳಿಸೋಣ ಅಂತಲೇ ಈ ಒಂದು ವೀಡಿಯೋ ಮಾಡ್ತಿರೋದು. ಸೊ ಜಗದೀಶ್ ಅವರು ಈ ಒಂದು ಗಾಡಿನ ರೀಸೆಂಟಾಗಿ ತೊಗೊಂಡ್ರು. ಸೊ ಒಂದು 4-5 ದಿನದಿಂದ ತೊಗೊಂಡ್ರು. ಸೊ ಹಾಗೆ ಸಿಂಪಲ್ ಒಂದು ಕಂಪ್ನಿಯವ್ರಿಗೆ ಹೇಳೋದು ಅಷ್ಟೇ. ಸೊ ಗಾಡಿ ಚೆನ್ನಾಗಿದೆ, ಒಳ್ಳೆ ಗಾಡಿ ಇಟ್ಕೊಂಡು ಒಳ್ಳೆ ಸರ್ವಿಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕಸ್ಟಮರ್ಸ್ ಏನು ಕೇಳ್ತಾರೆ ಆ ಥರ ಒಂದು ಸರ್ವಿಸ್ ಇದ್ದರೆ ಇನ್ನೂ ಒಳ್ಳೆಯದು. ಇದು ಇವತ್ತಿನ ಒಂದು ವೀಡಿಯೋ. ಹೋಪ್ ನಿಮಗೆ ಈ ಒಂದು ವೀಡಿಯೋಯಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತು. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.